ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಎಲ್ಲರಿಗೂ ನಮಸ್ಕಾರಗಳನ್ನು ತಿಳಿಸುತ್ತಾ 7ನೇ ತರಗತಿ 4ನೇದು ಪಾಠ ವಚನಗಳ ಭಾವಸಂಗಮ. ಈ ಪಾಠದ ಪ್ರಶ್ನೋತ್ತರಗಳ ವಿಡಿಯೋ ನೋಡೋಣ ಬನ್ನಿ. ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ನಮ್ಮ ಚಾನಲ್ಗೊಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಹೊಸ ಹೊಸ ವಿಡಿಯೋಗಳಿಗೋಸ್ಕರ ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತಾ, ಕೊಟ್ಟಿರುವ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ. ಹರಿದ ಗೋಣಿಯಲ್ಲೊಬ್ಬ ಇರುಳೆಲ್ಲ ಏಕೆ ನಡೆದನು? ಹರಿದ ಗೋಣಿಯಲ್ಲೊಬ್ಬ ಸುಂಕ ಕಂಜಿ ಇರುಳೆಲ್ಲ ನಡೆದನು. ಶಿವನ ಮೇಲಿನ ಭಕ್ತಿ ಯಾವುದರಿಂದ ಪ್ರಭೆಯಾಯಿತು? ಶಿವನ ಮೇಲಿನ ಭಕ್ತಿ ನಿಂದಕರ ನುಡಿಯಿಂದ ಬೇಡಿಸಿದಾಗ ಪ್ರಭೆಯಾಯಿತು. ಮಹಾಜ್ಞಾನಾಚರಣೆ ಯಾವುದು? ಹಿಡಿದ ವೃತ್ತವನ್ನು ಬಿಡದಿದ್ದರೆ ಮಹಾಜ್ಞಾನಾಚರಣೆ ಆಗುತ್ತದೆ. ಯಾವುದಕ್ಕೆ ಆಸೆ ಮಾಡಿದರೆ ನರಕದಲ್ಲ ಅದ್ದಬೇಕು? ಪರದ್ರವ್ಯಕ್ಕೆ ಆಸೆ ಮಾಡಿದರೆ ನರಕದಲ್ಲಿ ಅದ್ದಬೇಕು. ಹೊನ್ನು ವಸ್ತ್ರ ಎಲ್ಲಿ ಬಿದ್ದರೆ ಕೈ ಮುಟ್ಟಿ ಎತ್ತುವುದಿಲ್ಲ? ನನ್ನ ದಾರಿಯಲ್ಲೇ ಹೊನ್ನು ವಸ್ತ್ರ ಬಿದ್ದರೂ ಅದನ್ನು ನಾನು ಕೈ ಮುಟ್ಟಿ ಎತ್ತುವುದಿಲ್ಲ. ಕೊಟ್ಟಿರುವ ಪ್ರಶ್ನೆಗಳಿಗೆ 2-3 ವಾಕ್ಯಗಳಲ್ಲಿ ಉತ್ತರಿಸಿ. ಶಿವಾಚಾರ್ಯದ ಪಥವನ್ನು ತೋರಿಸಲು ಏನು ಮಾಡಬೇಕು? ಶಿವಾಚಾರ್ಯದ ಪಥವನ್ನು ತೋರಿಸಲು ಈ ರೀತಿ ಮಾಡಬೇಕು. ಬೇರೆಯವರ ಹತ್ತಿಯ ನ್ಯಾಯವಲ್ಲದ ಮಾತುಗಳನ್ನು ಆಡಬಾರದು, ಅನ್ಯಾಯವನ್ನು ಮಾಡಬಾರದು. ಕ್ವಶನ್ ನಂಬರ್ 2, ನಡೆ ನುಡಿಗಳ ಬಗ್ಗೆ ಮುಕ್ತಾಯಕನ ಅಭಿಪ್ರಾಯನು. ಕೆಟ್ಟ ನುಡಿಗಳ ಮಾತನಾಡಬಾರದು, ಕೆಟ್ಟ ನಡವಳಿಕೆಯನ್ನು ನಡೆಯಬಾರದು, ಹಿಡಿದ ವೃತ್ತವನ್ನು ಬಿಡಬಾರದು ಎಂದು ಮುಕ್ತಾಯಕ ಅಭಿಪ್ರಾಯವಾಗಿತ್ತು. ಈ ಕೆಳಗಿನ ಕೊಟ್ಟಿರೋ ಪ್ರಶ್ನೆ 5-6 ವಾಕ್ಯಗಳಲ್ಲಿ ಉತ್ತರಿಸಿ. ಜೇಡರ ದಾಸಿಮಯ್ಯನವರ ಅಳಿಮನದವನ ಭಕ್ತಿಯನ್ನು ಹೇಗೆ ತಿಳಿಸಿದ್ದಾನೆ? ಪ್ರಸಿದ್ಧ ವಚನಕಾರ ಜೇಡರ ದಾಸಿಮಯ್ಯನವರು ಅಳಿಮನದವನ ಭಕ್ತಿ ಈ ರೀತಿ ಇರುತ್ತದೆ ಎಂದು ತಿಳಿಸಿದ್ದಾರೆ. ನಾವು ಎಲ್ಲ ವಸ್ತುಗಳ ಮೇಲೆ ಸುಂಕ ಅಂದರೆ ತೆರಿಗೆಯನ್ನು ಕೊಡಬೇಕು. ಒಬ್ಬ ವ್ಯಕ್ತಿ ಸುಂಕ ಕೊಡಬೇಕೆಂದು ಹರಿದಿರುವ ಗೋಣಿ ಚೀಲದಲ್ಲಿ ಕಳಿವೆ ಅಂದರೆ ಭತ್ತವನ್ನು ತುಂಬಿ ಕೊಂಡು ರಾತ್ರಿ ಪೂರ ನಡೆಯುತ್ತಾನೆ. ಕೊನೆಗೆ ಭತ್ತವನ್ನೆಲ್ಲ ಚೆಲ್ಲಿ ಹೋಗಿ ಬರೀ ಖಾಲಿ ಗೋಣಿ ಚೀಲದಲ್ಲಿ ಮಾತ್ರ ಅವನಿಗೆ ಉಳಿಯುತ್ತದೆ. ಅದೇ ರೀತಿ ಅಳಿಮನದವನ ಭಕ್ತಿ ಅಂದರೆ ದೃಢವಿಲ್ಲದವನ ಭಕ್ತಿ ಹೀಗೆಯೇ ಆಗುತ್ತದೆ ಎಂದು ಜೇಡರ ದಾಸಿಮಯ್ಯನವರು ತಿಳಿಸಿದ್ದಾರೆ. ಕ್ವಶನ್ ನಂಬರ್ 2, ಆಸೆ ಆಮಿಷಗಳಿಂದ ಮುಕ್ತರಾಗುವ ಬಗೆಯನ್ನು ಸತ್ಯಕ್ಕ ತನ್ನ ವಚನಗಳು ಹೇಗೆ ವ್ಯಕ್ತಗೊಳಿಸಿದ್ದಾಳೆ? ಸತ್ಯಕ್ಕ ಶಿವಭಕ್ತರಿಗೆ ಆಸೆ ಆಮಿಷಗಳು ಇರಬಾರದು ಎಂದು ಹೇಳುತ್ತಾಳೆ. ಪರರ ದ್ರವ್ಯಕ್ಕೆ ಅಂದರೆ ಪರರ ವಸ್ತುವಿಗೆ ಆಸೆ ಪಡಬಾರದು. ಒಂದು ವೇಳೆ ಅಳಿಮನ ಅಂದರೆ ಅಸ್ಥಿರವಾದ ಮನಸ್ಸು ಮಾಡಿ ಬೇರೆಯವರ ವಸ್ತುಗಳಿಗೆ ಆಸೆ ಮಾಡಿದರೆ ಶಿವನು ನಮ್ಮನ್ನು ನರಕದಲ್ಲಿ ಅದ್ದುತ್ತಾನೆ ಎಂದು ಸತ್ಯಕ್ಕ ತಿಳಿಸಿದ್ದಾಳೆ. ಕೆಳಗಿನ ಪದ್ಯದ ವಾಕ್ಯವನ್ನು ಪೂರ್ಣಗೊಳಿಸಿ. ಇರುಳೆಲ್ಲ ನಡೆದವನ ಸುಂಕ ಕಜ್ಜಿ, ಕುರ್ತಕರ ಶಾಸ್ತ್ರದಿಂದ ಯಮತಿಗರ ಕೂಡೆ, ನುಡಿಯಲು ಬಾರದು ಕೆಟ್ಟ ನುಡಿಗಳ, ಇಂತಲ್ಲದೆ ನಾನು ಅಳಿಮನವ ಮಾಡಿ. ಮೊದಲೆರಡು ಪದಗಳಿಂದ ಪದದಂತೆ 3ನೇ ಪದಕ್ಕೆ ಸಂಬಂಧಿಸಿದ ಪದ ಬರೆಯಿರಿ. ಕಳವೆ, ಭತ್ತ, ಸುಂಕ, ತೆರಿಗೆ. ನುಡಿಯಲು ಬಾರದು ಕೆಟ್ಟ ನುಡಿಗಳ, ನಡೆಯಲು ಬಾರದು ಕೆಟ್ಟ ನಡೆಗಳ, ಬಿಟ್ಟ ಮಾರ್ಗ ವೃತ್ತ ನಿಯಮ. ಮುಕ್ತಾಯಕ್ಕ ಅಜಗಣ್ಣ, ತಂದೆ ಸತ್ಯಕ್ಕ, ಶುಭಚಕ್ಕ ಶ್ವರ. ಅಭ್ಯಾಸ. ಕೆಳಗಿನ ವಾಕ್ಯಗಳಿಗೆ ಕರ್ಮಪದ, ಕರ್ತೃಪದ ಮತ್ತು ಕ್ರಿಯಾಪದಗಳನ್ನು ಗುರುತಿಸಿ. ವಾಕ್ಯಗಳು: ಉಮಾ ಹಾಡನ್ನು ಹಾಡಿದಳು. ಕರ್ತೃಪದ ಉಮಾ, ಕರ್ಮಪದ ಹಾಡನು, ಕ್ರಿಯಾಪದ ಹಾಡಿದಳು. ಕೇಶವನು ಕುಂಬಳಕಾಯಿಯನ್ನು ಕೊಯ್ದನು. ಕೇಶವನು ಕರ್ತೃಪದ, ಹಾಗೆ ಕರ್ಮಪದ ಕುಂಬಳಕಾಯಿಯನ್ನು, ಕ್ರಿಯಾಪದ ಕೊಯ್ದನು. ಹೀಗೆ ಎಲ್ಲವನ್ನು ಕೂಡ ಬರೆಯಲಾಗಿದೆ. ಕೆಳಗಿನ ವಾಕ್ಯ ಕ್ರಿಯಾಪದ ವಿಧಗಳನ್ನು ಸೂಚಿಸಿ ಎಂದರೆ ವಾಕ್ಯಗಳು: ಕ್ರಿಯಾಪದದ ವಿಧ ಕಾಲಕ್ಕನುಗುಣವಾಗಿ. ರೈತನು ಕಾಳುಗಳನ್ನು ಬಿತ್ತಿದರು. ಕ್ರಿಯಾಪದ ಬಿತ್ತಿದರು. ಕ್ರಿಯಾಪದದ ವಿಧ ಕಾಲಕ್ಕನುಗುಣವಾಗಿ ವರ್ತಮಾನ. ಹೀಗೆ ಎಲ್ಲವನ್ನು ಇಲ್ಲೂ ಕೂಡ ಬರೆಯಲಾಗಿದೆ. ವರ್ತಮಾನ, ಭವಿಷ್ಯತ್ ಕಾಲ, ವರ್ತಮಾನ ಕಾಲ, ಭೂತಕಾಲ. ನಿಮಗೂ ಕೂಡ ಇವತ್ತಿನ ವಚನಗಳ ಭಾವಸಂಗಮ ಪಾಠ 4 ಪಾಠದ ಪ್ರಶ್ನೋತ್ತರಗಳ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ನಮ್ಮ ಚಾನಲ್ಗೊಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.